ನೋಡಿ 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 ಹೋಗ್ತಿದೆ ಒಂದೊಂದು ತೆಗಲಿ ರಕ್ತ ಬರ್ತಿದೆ ಸ್ವಲ್ಪ. ಕ್ಯಾಮ್ರಾ ಫೋಕಸ್ ಇಲ್ಲ, ಕಾಣ್ತಿದ್ಯಾ? ಇಲ್ಲಿದೆ ನೋಡಿ ಜೇನು. ನೋಡಿ ತುಪ್ಪ ಇದೆ ಸ್ವಲ್ಪ. ಇಲ್ಲಿ ಸ್ವಲ್ಪ ಜನ ಊರಿನವ್ರು ಬಂದರು, ಅವರು ನಮಗೂ ಕೊಡೋ ಅಂದರು. ಅಂಟು ಕೈಯೆಲ್ಲ ತುಪ್ಪ ಬೀಳ್ತಿದೆ. ನಮಸ್ಕಾರ ದೋಸ್ತ್. ಇವತ್ತು ನಾನು ನಮ್ಮೂರಲ್ಲಿದ್ದೀನಿ. ಏನಪ್ಪ ಅಂದರೆ ಊರಿಗೆ ಬಂದಿದ್ದೀನಿ, ಬಟ್ ಇಲ್ಲಿ ಯಾರೂ ಇಲ್ಲ, ತುಂಬ ಬೋರ್ ಹೊಡ್ತಿದೆ. ಯಾಕಂದರೆ ಇವತ್ತು ಹೋಗಿ ಜೇನು ಕೀಳೋಣ ಅಂತ ಅನಿಸ್ತಿದೆ. ಬಟ್ ಇದು ಬೇಸಿಗೆ ಕಾಲ ಆಗಿರೋದ್ರಿಂದ ಜೇನು ಸಿಗೋದು ತುಂಬ ಕಷ್ಟ. ಯಾಕಂದರೆ ಬೇಸಿಗೆಯಲ್ಲಿ ಈ ಹುಳ ಇರ್ತಾವಲ್ಲ, ಆ ಬಿಸಿಗೆ ಆ ಹೀಟ್ಗೆ ಈಗಂತೂ ತುಂಬ ಬಿಸಿಲಿದೆ. ಆ ಹೀಟ್ಗೆ ಆ ಹುಳುಗಳೆಲ್ಲ ಸತ್ತೋಗಿರ್ತವೆ, ಮತ್ತು ಎಷ್ಟೊಂದು ಜೇನು ಸಿಗೋದೇ ಕಷ್ಟ. ಮ್ಯಾಕ್ಸಿಮಮ್ ಜಾಸ್ತಿ ಜೇನು ಈ ಜನವರಿ ಟೈಮಲ್ಲಿ ಸಿಗ್ತವೆ. ಬಟ್ ಈಗ ಟ್ರೈ ಮಾಡಿ ನೋಡೋಣ, ಬನ್ನಿ ಹೋಗೋಣ ಜೇನು ಕೀಳೋಕ್ಕೆ ಇವತ್ತು ನನ್ನ ಜೊತೆ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ನೋಡಿ ಇಲ್ಲೊಂದು ಇದು ಬಿದ್ದು ಹೋಗಿದೆ, ಬೆಲ್ಲದ ಮರ. ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಈ ಬೆಲ್ಲದ ಮರದಲ್ಲಿ ತುಂಬಾ ಬೆಳೆದನ್ನು ಬಿಡೋವು. ಬಟ್ ಈ ಗಾಳಿ ಮಳೆಗೆ ಇದು ಬಿದ್ದೋಗಿದೆ. ಇವತ್ತು ನೋಡೋಣ ಜೇನು ಸಿಗುತ್ತಾ ಸಿಗಲ್ವಾ. ಇದೆ ಮ್ಯಾಕ್ಸಿಮಮ್ ಕಳ್ಳಿಲಿರೋ ಜೇನು ತಿಂದರೆ ಗಂಟಲಲ್ಲೆಲ್ಲ ಒಂಥರ ಆಗುತ್ತೆ. ಯಾರಾದರೂ ತಿಂದು ಫೀಲ್ ಮಾಡಿದರೆ ಕಮೆಂಟ್ ಮಾಡಿ ನೋಡೋಣ. ತುಂಬ ಜೇನು ಹುಡುಕ್ಬೇಕಂದ್ರೆ ತುಂಬ ಕಾನ್ಸಂಟ್ರೇಷನ್ ಇರಬೇಕು. ಕಾನ್ಸಂಟ್ರೇಷನ್ ಇದ್ದರೆ ಮಾತ್ರ ನಾವು ಜೇನು ಹುಡ್ಕೋಕ್ಕೆ ಸಾಧ್ಯ. ಹುಳುಗಳು ಎಲ್ಲಿಂದ ಬರ್ತಿದೆ, ಎಲ್ಲಿ ಹೋಗ್ತಿದೆ ಅನ್ನೋದನ್ನ ತುಂಬಾ ಕಾನ್ಸಂಟ್ರೇಷನಿಂದ ಅಬ್ಸರ್ವ್ ಮಾಡಬೇಕು. ಬನ್ನಿ ಆ ಕಡೆ ಹೋಗಿ ನೋಡೋಣ. ಐ ಥಿಂಕ್ ಇಲ್ಲಿ ಇಲ್ಲ ಅನಿಸುತ್ತೆ, ಇಲ್ಲೂ ಇಲ್ಲ. ಬನ್ನಿ ಮುಂದೆ ಹೋಗೋಣ, ಮುಂದೆ ಏನಾದರೂ ಸಿಗುತ್ತಾ ಒಂದ್ಸಲಿ ನೋಡೋಣ. ಹೋದ್ಸಲಿ ನಾನು ಬಂದಾಗ ಇಲ್ಲೊಂದು ಜೇನು ಸಿಕ್ಕಿತ್ತು. ಇಲ್ಲೊಂದು ಜೇನನ್ನು ನಾನೇ ಕಿತ್ತಿದ್ದೆ. ಅದ್ರ ಕೀಳಬೇಕಾದ್ರೆ ಒಂದ್ಸಲಿ ಒಂದು ಹುಳ ಕಚ್ಬಿಟ್ಟಿತ್ತು, ಇಲ್ಲೇ ಕಚ್ಚಿಸ್ಕೊಂಡಿದ್ದೆ. ಇದೇ ಪ್ಲೇಸಲ್ಲಿ ಜೇನು ನಾನೇ ಕಿತ್ತಿದ್ದೆ. ಯಾರೋ ಕಿತ್ತಿರ್ಬೇಕು ಅನಿಸುತ್ತೆ. ಫುಲ್ಲು ಕಳ್ಳಿ ಎಲ್ಲ ಒಂಥರ ಆಗ್ಬಿಟ್ಟಿದೆ, ಆಲ್ರೆಡಿ ಎದ್ದೋಗ್ಬಿಟ್ಟಿರುತ್ತೆ. ನಾವು ಮುಂದೆ ಹೋಗಿ ನೋಡೋಣ ಬನ್ನಿ. ಜೇನುಳು ಎಲ್ಲಿ ಇರುವೆ, ನಾನಿನ್ನ ಹುಡ್ಕೊಂಡು ಬರುತ್ತಿರುವೆ. ನೀ ನನಗೆ ತುಪ್ಪವನ್ನು ಉಣಿಸಬೇಕು, ತುಪ್ಪ ಇಲ್ಲ ಅಂದ್ರೇನೆ ಏನು ಮಾಡೋದು. ಸಾಂಗ್ ಬರ್ತಿದೆ ಜೇನು ಹುಡ್ಕಕ್ಕೆ ಹೋಗ್ಬೇಕಾದ್ರೆ. ಇಲ್ಲಿ ತುಂಬ ಹಳೆ ಇದಿದೆ, ಬೇಲಿ ಇದೆ. ಇಲ್ಲೊಂದ್ಸಲಿ ಚೆಕ್ ಮಾಡಿಬಿಡೋಣ ಏನಾದರೂ ಜೇನಿದೆಯಾ ಇಲ್ವಾ ಅಂತ. ಎಸ್ ಇಲ್ಲಿ ಜೇನಿದೆ. ಬಟ್ ಅದನ್ನು ಕೀಳೋಕ್ಕೆ ತುಂಬಾ ಒಳಗಡೆ ಇದೆ. ಏನು ಮಾಡಬೇಕು, ತುಂಬಾ ಕಷ್ಟ ಈ ಮುಳ್ಳನ್ನೆಲ್ಲ ತೆಗೆದು ಕೀಳೋದು. ನೋಡೋಣ ಎಲ್ಲಿದೆ, ಎಷ್ಟು ದಪ್ಪ ಇದೆ, ಕೀಳೋಕ್ಕೆ ಟ್ರೈ ಮಾಡೋಣ ಬನ್ನಿ. ಮುಳ್ಳು ತಗೊಳ್ತು. ಮುಳ್ಳು ಅಂದರೆ ಹುಷಾರಾಗೆ ಮಾಡಬೇಕು. ಅಷ್ಟು ನೋಡಿ, ಕೀಳಬೇಕಾದ್ರೆ ಈ ಥರ ಮುಳ್ಳು ತಗಲಿ ರಕ್ತ ಬರ್ತಿದೆ ಸ್ವಲ್ಪ. ಕ್ಯಾಮ್ರಾ ಫೋಕಸ್ ಆಗ್ತಿಲ್ಲ, ಕಾಣ್ತಿದ್ಯಾ? ಈಗ ಆಗ್ತಿದೆ. ಈ ಥರ ಸಣ್ಣ ಪುಟ್ಟ ಗಾಯಗಳಾಗ್ತಿರುತ್ತೆ. ನಾವು ಮುಂದೆ ಹೋಗಬೇಕು ಜೇನು ಕೀಳೋಕ್ಕೆ. ನೋಡಿ ಅಲ್ಲಿ ಒಳಗಡೆ ಇದೆ, ಬಟ್ ನನಗೆ ಬರೀ ಕಣ್ಣಿಗೆ ಕಾಣಿಸ್ತಿದೆ ಸ್ವಲ್ಪ ಹುಳುಗಳು. ನಾವು ಅಲ್ಲಿ ತನಕ ಡೀಪ್ ಅರೌಂಡ್ ಇಲ್ಲಿಂದ ಒಂದೂವರೆ ಮೀಟ್ರ್ ಅಷ್ಟು ದೂರದಲ್ಲಿದೆ. ಅದನ್ನು ನಾವು ಇದನ್ನೆಲ್ಲ ಮುಂಚೆ ಕ್ಲೀನ್ ಮಾಡ್ಕೊಬೇಕು. ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾವು ನಿಧಾನಕ್ಕೆ ಜೇನನ್ನ ಕೀಳಬೇಕು. ಮುಂಚೆ ಇದನ್ನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಆಲ್ರೆಡಿ ಒಂದು ಸ್ವಲ್ಪ ನೋಡಿ ಇದೆಲ್ಲ ಕಟ್ ಮಾಡಿ ಸೈಡ್ಗೆ ಹಾಕಿದ್ದೀನಿ. ಆದರೂ ಇನ್ನೂ ಒಳಗಡೆ ಇದೆ, ಅದು ಕೀಳಬೇಕೀಗ. ಎಲ್ಲ ಈ ಬೇಲಿ ಮುಳ್ಳುಗಳು ತಗೊಳ್ತಿರುತ್ತೆ. ಕ್ಲೀನ್ ಮಾಡೋಣ ಬನ್ನಿ. ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ. ಏನಪ್ಪ ಅಂದರೆ ಜೇನು ಕಾಣಿಸ್ತಿದೆ. ಇಲ್ಲಿಂದ ಕಿತ್ತರೂ ಐ ಥಿಂಕ್ ತುಪ್ಪ ಸ್ವಲ್ಪ ವೇಸ್ಟ್ ಆಗ್ಬೋದು ಅನಿಸುತ್ತೆ. ತುಂಬಾ ಇದಿದ್ದಾವೆ, ಮುಳ್ಳುಗಳಿದ್ದಾವೆ, ಎಲ್ಲ ಕಡ್ಡಿಗಳು ಅಡ್ಡ ಇದ್ದಾವೆ. ಆದಷ್ಟು ನೀಟಾಗಿ ಕೀಳಕ್ಕೆ ಟ್ರೈ ಮಾಡೋಣ ಬನ್ನಿ. ತೋರಿಸ್ತೀನಿ ನಿಮಗೂ ಒಂದ್ಸಲಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಜೇನು ಅಂತ. ಕಾಣಿಸ್ತಿದ್ಯಾ? ಇಲ್ಲಿದೆ ನೋಡಿ. ಮುಳ್ಳು, ಅದೇ ಜೇನು. ನಮ್ಮ ಕೈ ಕಚ್ಚಿದ್ರು ಪರವಾಗಿಲ್ಲ, ಬಟ್ ಕಣ್ಣಿಗೆ ಕಚ್ಚಿದ್ರೆ ಒಂಥರ ವಿಕಾರವಾಗಿ ಕಾಣಿಸ್ತೀವಿ, ಸ್ವಲ್ಪ ಊದ್ಕೊಂಡ್ಬಿಡುತ್ತೆ. ಅದರಿಂದ ನಾವು ನಮ್ಮ ಕಣ್ಣನ್ನ ಸೇಫ್ಟಿಯಾಗಿ ನೋಡ್ಕೊಬೇಕು. ಯಾಕಂದರೆ ಕಣ್ಣಿಗೆ ಕಚ್ಚಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ, ಎಲ್ಲರೂ ಕೇಳ್ತಾರೆ ಏನಾಯಿತು ಅಂತ. ಆ ಕ್ವಶನ್ನು ಕೇಳೋಕ್ಕೆ ಯಾರಿಗೂ ಇಷ್ಟ ಆಗಲ್ಲ, ಮತ್ತು ಎಲ್ರಿಗೂ ಆನ್ಸರ್ ಕೊಡೋಕ್ಕೂ ಆಗಲ್ಲ. ಅದರಿಂದ ಇಷ್ಟು ಮಾತ್ರ ಕವರ್ ಮಾಡ್ಕೊಂಡಾದ್ಮೇಲೆ ಜೇನು ಕೀಳೋಕ್ಕೆ ಹೋಗೋಣ. ನೋಡಿರಿ, ಬನ್ನಿ. ನೋಡಿ ಎದ್ದೊಳ್ತಿದೆ ಹುಳುಗಳು. ಅವು ಎದ್ದರೆ ಬಂದು ಕಚ್ಚೋ
ಜಸ್ಟ್ ಇದೆ, ಬಟ್ ನೋಡೋಣ ಎಷ್ಟು ಕಚ್ತಾವೋ ಇವತ್ತು. ನೋಡಿ ತುಪ್ಪ ಇದೆ ಸ್ವಲ್ಪ, ಪರವಾಗಿಲ್ಲ, ಅದನ್ನ ಕೀಟ್ಕೊಬೇಕು. ಬನ್ನಿ ಕಿಲೋನ ಹುಳುಗಳು ನೋಡಿ ಎಲ್ಲ ಓಡಾಡ್ತಿದೆ. ತುಪ್ಪ ಮಾತ್ರ ಬರ್ತಿದೆ, ನಮ್ಗೆ ಅಷ್ಟೇ ಸಾಕು. ಬಾ ಫೈನಲಿ ಜೇನನ್ನ ಕಿತ್ತಿದ್ವಿ. ತುಪ್ಪ ಸೋರ್ತಿದೆ ನೋಡಿ, ಇದೆ ಜೇನು. ತುಪ್ಪ ಮೇಲ್ಗಡೆ ಮಾತ್ರ ಇರುತ್ತೆ, ರೊಟ್ಟಿ ಅಲ್ಲ ಇದೆ. ನಿಮ್ಗೆ ಬೇಕಿದ್ರೆ ಅದನ್ನು ತೋರಿಸ್ತೀನಿ. ಅದರಲ್ಲಿ ಬರೀ ಹುಳುಗಳಿರುತ್ತೆ, ಇದರಲ್ಲಿ ಮಾತ್ರ ತುಪ್ಪ ಇಟ್ಟಿರುತ್ತೆ. ಇವತ್ತು ಮನೆಗೆ ಹೋಗಿ ತುಪ್ಪ ತುಂಬಾ ಇದೆ. ನಾನು ಅಂದ್ಕೊಂಡ ರೀತಿ ಏನು ಕಡಿಮೆ ಏನಿಲ್ಲ, ಬೇಸಿಗೆ ಕಾಲ ಆದರೂ ತುಂಬಾ ತುಪ್ಪ ಇಟ್ಟಿದೆ. ಓ ಥ್ಯಾಂಕ್ಸ್ ಜೇನುಳು ನಿಮಗೆ. ಬನ್ನಿ ರೊಟ್ಟಿನೂ ತೋರಿಸ್ತೀನಿ ತಗೊಂಡು. ನಮ್ಗೆ ತುಪ್ಪ ಒಂದು ಸಾಕು, ಯಾಕಂದರೆ ರೊಟ್ಟಿಲಿ ಹುಳುಗಳಿರುತ್ತೆ, ಅದ್ರ ಮರಿಗಳಿರುತ್ತೆ. ಆ ಮರಿಗಳನ್ನ ಎತ್ಕೊಂಡು ಮತ್ತೆ ಅವು ಕಟ್ಕೊಳ್ಳಿ, ಮತ್ತೆ ಅದು ಇಲ್ಲಿ ಕಟ್ಟೋ ಚಾನ್ಸಸ್ ಇರುತ್ತೆ, ಮತ್ತೆ ತುಪ್ಪ ಇಡುತ್ತೆ. ನೋಡೋಣ, ಮತ್ತೆ ತುಪ್ಪ ಇಟ್ಮೇಲೆ ಕಿತ್ತರೆ ಆವಾಗ ತುಂಬಾ ಕಚ್ಚುತ್ತೆ, ಯಾಕಂದರೆ ಒಂದ್ಸಲಿ ಗೊತ್ತಾಗಿರುತ್ತೆ ಅದಕ್ಕೆ. ಅದರಿಂದ ಸಾಕು ನಮಗೆ ಇವತ್ತು ತುಪ್ಪ ಸಿಕ್ಕಿದೆ. ಕುಡ್ಗೋಲಿ ಇಲ್ಲಿ ಬಿದ್ದೋಗಿದೆ, ಬಟ್ ಸ್ವಲ್ಪ ಗಾಯನೂ ಆಗಿದೆ. ಇವತ್ತು ಹೋಗಿ ತಿನ್ನೋಣ ತುಪ್ಪ. ತುಂಬ ದಿನದ ಆದಮೇಲೆ ತುಪ್ಪ ತಿಂತಾ ಇದ್ದೀವಿ. ನಡೀರಿ. ಕಚ್ಚಲ್ಲ ಅಜ್ಜಿ. ಅವು ಕಚ್ಚಲ್ಲ ಒಂದ್ಸಲಿ ಎದ್ದೋಳ್ಮೇಲೆ. ನಾನೇ ಅನಂತಲಕ್ಷ್ಮಿ ಮಗ. ಇದು ಸ್ವಲ್ಪನೇ ಇರೋದು ಇದ್ರಾಗೆ. ಎಲ್ಲ ಸುಮ್ಮನೆ ಹಂಗಷ್ಟೇ ಅಷ್ಟೇ. ಇಲ್ಲಿ ಸ್ವಲ್ಪ ಜನ ಊರಿನವ್ರು ಬಂದರು, ಅವರು ನಮಗೂ ಕೊಡು ಅಂದರು. ಬಟ್ ನಾವೇ ಯಾವಾಗಲೂ ಒಂದ್ಸಲಿ ಬಂದು ತಿಂತಿರೋದು, ಅದರಿಂದ ಇದರಲ್ಲಿ ಇಲ್ಲ, ಸ್ವಲ್ಪನೇ ಇರೋದು ಅಂತ ಹೇಳಿದೆ. ನಾವು ಮನೆಗೆ ಹೋಗಿ ಇದನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು, ಆದರೆ ಬ್ರೆಡ್ ತೊಗೊಂಡು ತಿನ್ನೋಣ, ಇಲ್ಲಾಂದರೆ ಹಂಗೆ ತಿಂದ್ರೇ ಒಳ್ಳೆಯದು. ಬ್ರೆಡ್ ಇನ್ನು ಹಂಗೆ ಚೆನ್ನಾಗಿರುತ್ತೆ. ನೋಡೋಣ ಇನ್ನು ಏನಾದರೂ ಜೇನು ಸಿಗುತ್ತಾ ಸಿಗಲ್ವಾ ಒಂದ್ಸಲಿ ನೋಡಿ. ಮನೆಗೆ ಹೋಗಿ ಚೆನ್ನಾಗೆ ಜೇನುತುಪ್ಪ ಇವತ್ತು ತಿನ್ನೋಣ, ಆಯಿತಾ? ನೋಡಿ ಸ್ವಲ್ಪ ಇಲ್ಲಿ ಈ ಥರ ಆಗಿದೆ, ಪರವಾಗಿಲ್ಲ. ಅದು ಸಣ್ಣ ಪುಟ್ಟ ಆಗ್ತಾ ಇರುತ್ತೆ ಕೇಳಬೇಕಾದ್ರೆ. ಮುಳ್ಳು ಅಲ್ವಾ, ಮುಳ್ಳು ಅಂದಮೇಲೆ ಅದ್ರ ಗುಣನೇ ಚುಚ್ಚೋದು. ಅದು ಚುಚ್ಚಿದಾಗ ನಾವು ಹುಷಾರಾಗಿರ್ಬೇಕು ಯಾವುದೇ ಮುಳ್ಳು ಹತ್ರ. ಜೀವನದಲ್ಲೂ ಅಷ್ಟೇ, ಮುಳ್ಳು ಅಂತ ಬಂದಾಗ ಮುಳ್ಳಿನ ಸ್ವಭಾವದವರು ಇರ್ತಾರೆ, ಅವರು ಕೆಲಸನೇ ಚುಚ್ಚೋದು. ಚುಚ್ಚೋದ್ರಿಂದ ನಾವು ತುಂಬ ಹುಷಾರಾಗಿರಬೇಕು. ಹುಷಾರಾಗಿದ್ರೇ ಆಗ ನಮ್ಗೆ ಗಾಯ ಆಗಲ್ಲ, ಇಲ್ಲಾಂದರೆ ನಮ್ಮ ಜೀವನದಲ್ಲೂ ಗಾಯ ಆಗುತ್ತೆ. ಈ ರೀತಿ ಹುಷಾರಾಗಿಲ್ಲ ಅಂದರೆ ಫಿಸಿಕಲ್ ಆಗೂ ಗಾಯ ಆಗುತ್ತೆ. ಅದಕ್ಕೆ ಎಲ್ಲರೂ ಮುಳ್ಳುಗಳಿಂದ ದೂರ ಇರಿ. ನೋಡೋಣ, ಅಬ್ಸರ್ವ್ ಮಾಡೋಣ, ಗಮನ ಕೊಡೋಣ, ಜೇನು ಕೀಳೋಣ. ಬನ್ನಿ. ಏನು ಜೇನು ಒಂದೇನೋ ಸಿಕ್ತು, ಇನ್ನೊಂದು ಸಿಕ್ಕುತ್ತೇನೋ ನೋಡೋಣ. ಇಲ್ಲಾದರೂ ನಾವು ಇಲ್ಲೊಂದು ಕಿತ್ತಿದ್ವಿ, ಹೋಗೋಣ ನೆಕ್ಸ್ಟು ಬೇರೆ
ಎಲ್ಲಾದರೂ ಜೇನು ಸಿಗುತ್ತೇನೋ ನೋಡಿಕೊಂಡು ಹೋಗೋಣ. ಸಿಕ್ಕಿದ್ರೆ ಕೀಳೋಣ, ಇಲ್ಲಾಂದರೆ ಮನೆಗೆ ಹೋಗಿ ತಿನ್ನೋಣ ಅಷ್ಟೇ. ನಡೀರಿ ಹೋಗೋಣ. ಎಲ್ಲ ಸೋರ್ತಿದೆ ಸ್ವಲ್ಪ ಸ್ವಲ್ಪನೇ. ಜೇನು ಹಳ್ಳ 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 ಹಳ್ಳ. ಇಲ್ಲೇನಾದರೂ ಇದೆಯಾ ನೋಡೋಣ. ಇಲ್ಲೊಂದಿದೆ, ಜೇನಿದೆ. ಇದು ಡೈರೆಕ್ಟಾಗಿ ಕಾಣಿಸ್ತಾ ಇದೆ, ಒಳಗಡೆ ಏನಿಲ್ಲ. ಬಟ್ ಈ ಥರ ಜೇನುಗಳು ಕಚ್ಚೋದು ತುಂಬಾ ಜಾಸ್ತಿ. ನೋಡೋಣ ಕಚ್ತಾವ ಇಲ್ಲ ತುಪ್ಪ ಕೊಡ್ತಾವ, ಏನು ಮಾಡ್ತವೆ ಅಂತ ನೋಡೋಣ. ಸಿಗುತ್ತಾ ತುಪ್ಪ? ನಿಮ್ಗೊಂದ್ಸಲಿ ತೋರಿಸ್ತೀನಿ ಜೇನನ್ನು ಫಸ್ಟು. ಬನ್ನಿ ಬನ್ನಿ ಬನ್ನಿ, ಇದನ್ನು ಎಲ್ಲಾದರೂ ಇಡಬೇಕಲ್ಲ. ಇಲ್ಲಿಟ್ಟಿದ್ದೀನಿ. ಇನ್ನೊಂದು ಜೇನು ಕೀಳೋಣ, ತೋರಿಸಿ ನಡೀರಿ. ಫಸ್ಟು ಜೇನು ತೋರಿಸ್ತೀನಿ. ನೋಡಿ ಅಲ್ಲಿದೆ ಜೇನು, ಕಾಣ್ತಿದ್ಯಾ? ಇದನ್ನು ಕೀಳೋದು ತುಂಬಾ ಕಷ್ಟ ಇದೆ, ಯಾಕಂದರೆ ತುಂಬ ದೊಡ್ಡ ಕಡ್ಡಿ ಕಟ್ಟಿವೆ, ಕೀಳೋದು ಕಷ್ಟ. ಏನಾದರೂ ಇದ್ದರೆ ತುಪ್ಪ ಮಾತ್ರ ತಗೊಬೋದು, ಬಟ್ ಅದನ್ನು ಕತ್ತರಿಸೋದು ಕಷ್ಟ ಇದೆ. ಸುಮ್ಮನೆ ನೋಡಿಕೊಂಡು ಹೋಗ್ಬಿಡೋಣ. ನೋಡಿ ಜೇನು, ಇದೇ ಜೇನು. ಅಷ್ಟು ದಪ್ಪ ಕಟ್ಟಿಗೆ ಕಟ್ಟಿದೆ, ನಾವು ಅದನ್ನು ನೋಡಿ ಅಷ್ಟರಲ್ಲಿ ಸುಸ್ತಾಗ್ತೀವಿ. ಅದರಲ್ಲಿರೋ ತುಪ್ಪ ಫಸ್ಟ್ ತುಪ್ಪ ಚೆಕ್ ಮಾಡೋಣ, ನೋಡೋಣ. ತುಪ್ಪ ಚೆಕ್ ಮಾಡೋಣ, ತುಪ್ಪ ಇದ್ದರೆ ಟ್ರೈ ಮಾಡೋಣ ಕೀಳೋಕ್ಕೆ, ಇಲ್ಲಾಂದರೆ ತುಪ್ಪ ಚೆಕ್ ಮಾಡೋಣ ಫಸ್ಟು. ಅಂಟಂಟು ಕೈಯೆಲ್ಲ. ಬನ್ನಿ ತುಪ್ಪ ಚೆಕ್ ಮಾಡೋಣ. ತುಪ್ಪ ಚೆಕ್ ಮಾಡೋಕ್ಕೆ ಒಂದು ಕಡ್ಡಿ ಬೇಕು, ಕಡ್ಡಿ 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 ಬೇಕು. ಇದೇ ಸಾಕು, ಕಡ್ಡಿ ಬೇಕು, ಇದೆ ಸಾಕು. ಕಚ್ಚುತ್ತಾ? ಐ ಥಿಂಕ್ ಇದು ಕಚ್ಚೋ ರೀತಿನೇ ಇದೆ, ನೋಡೋಣ. ತುಪ್ಪ ಇಲ್ಲ ಗುರು, ಕಿತ್ತರೂ ವೇಸ್ಟು, ಸುಮ್ಮನೆ ಕಚ್ಚಿಸ್ಕೊಬೇಕು. ತುಪ್ಪ ಇಲ್ಲ ಇದರಲ್ಲಿ, ಚುಚ್ಚಿದ್ವಿ, ತುಪ್ಪ ಇಲ್ಲ. ಇನ್ನೊಂದ್ಸಲಿ ಚೆಕ್ ಮಾಡಿಬಿಡೋಣ ತುಪ್ಪ ಇದೆಯಾ ಇಲ್ವಾ ಅಂತ. ಬಟ್ ಕಚ್ಚಿದ್ರೆ ಏನು ಮಾಡೋಕ್ಕಾಗಲ್ಲ, ಕಚ್ಕೊಳ್ಳೋಣ. ಒಂದು ಜೇನುಹುಳು ಕಚ್ಚೋದ್ರಿಂದ ಅದರಲ್ಲಿ ಆ್ಯಂಟಿಬಯೋಟಿಕ್ ಏನೋ ಇದಿರಬೇಕು ಅನಿಸುತ್ತೆ, ಅದರಿಂದನೂ ಒಳ್ಳೆಯದೇ. ಆದರೆ ತುಂಬ ಕಚ್ಚಿದ್ರೆ ತುಂಬ ಒಳ್ಳೆಯದಲ್ಲ, ಯಾವುದೇ ಆಗಲಿ ಅತಿ ಆದರೆ ಗತಿಗೇಡು ಅಂದಂಗೆ. ಬನ್ನಿ. ತುಂಬಾ ಸ್ಟ್ರಾಂಗ್ ಇದಾವೆ ಇವು, ಮುಟ್ಟಿದ ತಕ್ಷಣ ಎದ್ದೊಳ್ತಿದೆ, ಕಚ್ಚುತ್ತೆ ತುಂಬಾ. ನೋಡಿ ತುಪ್ಪ ಇಲ್ಲ, ಕೀಳೋದ್ರಿಂದ ಪ್ರಯೋಜನ ಇಲ್ಲ. ಅದಕ್ಕೆ ನಾವು ಸಿಕ್ಕಿರೋ ಜೇನು ತಗೊಂಡು ಹೊರಡೋಣ ಮನೆಗೆ. ಮುಳ್ಳುಗಳು ಕುಚ್ಚುತ್ತಿರುತ್ತೆ. ಏನಪ್ಪ ಇನ್ನು ಒಳಗಡೆ? ಓ ಏನಿಲ್ಲ, ನಡಿ ಹೋಗೋಣ ಬನ್ನಿ. ಹಾಂ, ಮತ್ತೆ ಇನ್ನೇನ್ರಿ ಸಮಾಚಾರ? ನೀವು ಯಾರಾದರೂ ಜೇನು ಕಿತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ. ಯಾರು ಜೇನಿಂದ ಕಚ್ಕೊಂಡಿದ್ದೀರಾ ತುಂಬಾ? ಅದೇನು ಕಚ್ಚಿದ್ರೆ, ಇದೇನು ಕಚ್ಚಿದ್ರೆ ಏನಾಗಲ್ಲ. ಈ ಬೆಟ್ಟದ ಜೇನು ಅಂತ ಬರುತ್ತೆ, ಅದು ಕಚ್ಚಿದ್ರೆ ತುಂಬ ಜನ ಸತ್ತೋಗಿರೋ ಎಕ್ಸಾಂಪಲ್ಸು ಇದ್ದಾವೆ. ದೊಡ್ಡ ದೊಡ್ಡ ಜೇನು ಸುದ್ದಿಗೆ ಹೋಗಬೇಡಿ ದಯವಿಟ್ಟು.
ಈ ಸಣ್ಣ ಪುಟ್ಟ ಕಡ್ಡಿ ಜೇನು ಅಂತಾರೆ ಇದನ್ನ. ಇದು ಮಾತ್ರ ಕಿತ್ಕೊಳ್ಳಿ, ಇದೇನು ಕಚ್ಚಲ್ಲ, ಮ್ಯಾಕ್ಸಿಮಮ್ ಕಚ್ಚಿದ್ರು ಏನಾಗಲ್ಲ. ಅದೇ ಕಣ್ಣಿಗೆ ಕಚ್ಚಿದ್ರೆ ಅದೊಂಥರ ಟ್ರೇಡ್ ಮಾರ್ಕು, ಎಲ್ರಿಗೂ ಗೊತ್ತಾಗುತ್ತೆ. ಕಣ್ಣಿಗೆ ಕಚ್ತೀರಾ, ಕೈ ಕಚ್ಚಿದ್ರು ಓಕೆ, ಅದರಿಂದ ಸ್ವಲ್ಪ ಒಳ್ಳೆಯದೇ. ಅವಾಗ ಕಚ್ಚಿಸ್ಕೊತಾ ಇರಬೇಕು ಒಂದೊಂದು. ಹಾಯ್ ಜೇನು, ಏನು ಮಾಡೋಣ ಅಂದರೆ ಇದನ್ನು ಒಂದು ತಟ್ಟೆಲಿ ಕ್ಲೀನ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಬಟ್ಟೆ ತೊಗೊಳ್ಳೋಣ. ಆ ಬಟ್ಟೆ ತೊಗೊಂಡು ಈ ತಟ್ಟೆ ಮೇಲೆ ತುಪ್ಪ ಬೀಳ್ತಿದೆ. ಬನ್ನಿ ಬನ್ನಿ ತಿನ್ನೋಣ ತುಪ್ಪ, ತಿಂದು ಸವಿಯೋಣ ಹಿಂದು ಜೇನು ತುಪ್ಪ. ಯಾವ ಥರ ಇದೆ ಗುರು, ಸೋರ್ತಿದೆ ಹಂಗೆ. ನೋಡ್ತಾ ಇದ್ರೆ ತಿನ್ನಬೇಕು ಅನ್ನಿಸ್ತಿದೆ. ತಿನ್ನೋಣ ಕಾಯೋಣ, ಬನ್ನಿ ಬನ್ನಿ. ಈಗ ಎಲ್ಲ ಕಟ್ ಮಾಡಿ ಹಾಕಾಯ್ತು. ಹಾಕಾದ್ಮೇಲೆ ಒಂದು ಲೋಟ, ಗ್ಲಾಸ್, ಈ ಲೋಟ ತಗೊಂಡು ಇದರಲ್ಲಿ ನಿಲ್ಲಂಗ ಇಲ್ಲ, ಈ ಸೈಡ್ ಇರೋಣ. ಈ ಸೈಡಲ್ಲಿರಪ್ಪ. ಓಕೆ, ಇದಾಗಿದ ತಕ್ಷಣ ಏನು ಮಾಡೋಣ, ಬಟ್ಟೆಯಲ್ಲಿರೋದು ತುಪ್ಪನ ಈ ಥರ ಮಡ್ಚ್ಕೊಳ್ಳಿ. ಮಡ್ಚ್ಕೊಂಡು ಈ ಥರ ಒಂದು ಗ್ಲಾಸ್ ಇಟ್ಕೊಳ್ಳಿ. ಇಟ್ಕೊಂಡು ನೋಡಿ ಯಾವ ಥರ ಬರ್ತಿದೆ ತುಪ್ಪ, ಕಾಣ್ತಿದ್ಯಾ? ನೋಡಿ ನೋಡಿ ನೋಡಿ, ಈ ಥರ ಹಿಂಡಬೇಕು. ಅದೇ ಥರ ಹಿಂಡಿದ್ರೆ ಅದು ತುಪ್ಪ ನೀಟಾಗಿರುತ್ತೆ, ತಿನ್ನಕ್ಕೂ ಸ್ವಲ್ಪ ಚೆನ್ನಾಗಿರುತ್ತೆ. ಜೇನುತುಪ್ಪ ತಿನ್ನೋಣ, ತಿಂದು ಈ ದಿನ ಸವಿಯೋಣ. ಈ ಥರ ಹಿಂಡಬೇಕು. ಈ ಥರ ಹಿಂಡಿದ್ರೆ ವೇಸ್ಟ್ ಆಗಲ್ಲ ಅಷ್ಟೇ. ಬಟ್ಟೆಲಿ ಹಿಂಡಿದ್ರೆ ಅದು ವೇಸ್ಟ್ ಆಗಲ್ಲ, ಇಲ್ಲಾಂದರೆ ತಟ್ಟೆಗೆ ಡೈರೆಕ್ಟಾಗಿ ಹಿಂಡ್ಬೋದು. ಬಟ್ ಅದರಿಂದ ವೇಸ್ಟ್ ಆಗೋ ಇದು ತುಂಬ ಜಾಸ್ತಿ ವೇಸ್ಟ್ ಆಗುತ್ತೆ. ಆ ವೇಸ್ಟ್ ಮಾಡಬಾರ್ದಂದ್ರೆ ಒಂದು ಬಟ್ಟೆ ತೊಗೊಂಡು ಹಿಂಡ್ರೆ ಒಳ್ಳೆಯದು. ಅದರಿಂದನೇ ಬಟ್ಟೆ ತೊಗೊಂಡು ಹಿಂಡ್ತೀನಿ. ಯಸ್ ಯಸ್ ಯಸ್, ಫೈನಲಿ ನಾವು ಜೇನುತುಪ್ಪನ ಹಿಂಡಿದ್ವಿ. ಅಯ್ಯೋ ಕ್ಯಾಮ್ರಾ ಎಲ್ಲ ಥರ ಆಗ್ಬಿಟ್ಟು ನೋಡಿ, ಇಷ್ಟು ತುಪ್ಪ ಬಂದಿದೆ. ಇದು ಹಿಂಡಿರೋದು ಯಾವ ರೀತಿ ಆಗುತ್ತೆ, ಇದು ತುಂಬ ಗಟ್ಟಿಯಾಗಿರುತ್ತೆ ನೋಡಿ. ಇದು ಅದು ಇದು ಜೇನುತುಪ್ಪ ಇಟ್ಟಿರುತ್ತಲ್ಲ, ಮೈನಾ ಅಂತಾರೆ. ಇದೊಂಥರ ಈ ಮೇಣದ ಬಟ್ಟಿ ಇರೋಲ್ಲ, ಮೇಣ ಅಂತಾರೆ. ಮೇಣದ ಬತ್ತಿ ಥರನೇ ಇರುತ್ತೆ ಇದನ್ನು ನೋಡಿ. ಫುಲ್ಲು ಹಿಂಡ್ಬಿಟ್ಟಿದ್ವಿ. ಇದರಲ್ಲಿಲ್ಲ. ಈಗ ಇದನ್ನು ತಿನ್ನೋಣ. ಚೆನ್ನಾಗಿದೆ. ಇಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಬೇಕಾದ್ರೆ ಈ ಕಡ್ಡಿ ಇರುತ್ತಲ್ಲ, ಈ ಕಡ್ಡಿ ತಿನ್ನಬೇಕು ಅಂತ ಕಿತ್ತಾಡ್ತಿದ್ವಿ. ಗಜಂಗಿಲ್ಲ ಹೋದ್ರೂ ಅಷ್ಟೇ, ಆ ತುಪ್ಪನ ಒಂದು ಬಾಟ್ಲು ಹಾಕ್ಬಿಡ್ತಿದ್ವಿ. ಅದಾದಮೇಲೆ ತಿನ್ನಬೇಕಲ್ಲ, ತಿನ್ನಬೇಕಾದ್ರೆ ಈ ಕಡ್ಡಿ ತಿನ್ನೋದು ತುಂಬ ಖುಷಿ ಕೊಡುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಥರ ಈ ಥರ ತಿನ್ನಬೇಕು. ಮುಳ್ಳಿರುತ್ತೆ, ಅದನ್ನು ನೋಡ್ಕೊಂಡು ತಿನ್ನಬೇಕು. ಈ ಥರ ತಿನ್ನಬೇಕಾದ್ರೆ ಒಂದ್ಸತಿ ಜೇನುಳ ಬಾಯಿಗೆ ಹೋಗಿ ಹೊರಗಡೆ ಕಚ್ಬಿಟ್ಟಿದೆ ಅಷ್ಟೊಂದ್ಸಲಿ ನೋಡ್ಕೊಂಡು ತಿನ್ನಬೇಕು. ಜೇನುತುಪ್ಪ ಕಚ್ಚೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಅದು ಉಳಿವಿಲ್ಲ, ಒಂದೊಂದ್ರಲ್ಲಿ ಇರುತ್ತೆ ನೋಡಿ, ಇದೆ ಸಾತೋಗಿದೆ ನೋಡ. ಆ ಥರ ಹೋಗಿ ಬಾಯಿ ಒಳಗಡೆ ಕಚ್ಬಿಡುತ್ತೆ. ಇನ್ನೊಂದು ಕಳ್ಳಿ ಜನ ಈ ಥರ ಕಡ್ಡಿ ತಿನ್ನೋಕ್ಕಾಗಲ್ಲ. ಕಡ್ಡಿ ಏನಾದರೂ ಕಡ್ಡಿ ತಿಂದರೆ ಗಂಟಲಲ್ಲಿ ಕೆರೆಯುತ್ತೆ, ಒಂಥರ ಏನಂತಾರೆ ಕೆರೆಯೋದಲ್ಲ, ಒಂಥರ ಚುಚ್ಚುತ್ತೆ. ಅದಕ್ಕೋಸ್ಕರ ಕಳ್ಳಿ ಜನ ಕಡ್ಡಿ ತಿನ್ನಬೇಡಿ. ಎಷ್ಟು ದಿನ ತಿಂದಾದಿ ಜನ, ಅದು ನಾವು ನಮ್ಮ ಕೈ ಕಿತ್ತು ಜನ ತಿಂತಿರೋದು.
ನಮ್ಮ ಕೈಯವ್ರು ಹಾಕಿತ್ತು ತಿನ್ನೋದೇನು ಟೇಸ್ಟೇ ಬೇರೆ. ಅಷ್ಟೇ ಮುಗೀತು, ಮತ್ತೆ ತಿನ್ಬಿಡೋಣ.